ನನ್ನೆಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಕಂಟಿನ್ಯೂ ಆಗಿ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೂ ಇನ್ನೂ ಯಾರು ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇವತ್ತಿನ ನನ್ನ ವೀಡಿಯೋದಲ್ಲಿ ನಿನ್ನೆ ನಾನು ಆರ್ಗ್ಯಾನಿಕ್ ಆಗಿ ಒಂದು ಫರ್ಟಿಲೈಸರನ್ನು ಸ್ಪ್ರೇ ಮಾಡಿದೆ. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಹೂವು ಕೂಡ ತುಂಬ ಚೆನ್ನಾಗಿದೆ, ದೊಡ್ಡ ದೊಡ್ಡದಾಗಿದೆ. ಆಮೇಲೆ ಕೀಟಗಳು ಕೂಡ, ಕೀಟದ ಬಾಧೆಯೂ ಕೂಡ ಕಡಿಮೆ ಆಗಿದೆ. ತುಂಬ ಒಳ್ಳೆಯದಿದೆ ಹೂಗಳೆಲ್ಲ. ಆಮೇಲೆ ಈಗ ಸಂಜೆ ನೋಡುವಾಗ ಕೂಡ ಒಳ್ಳೆಯದೇ ಇತ್ತು. ಬಟ್ ಇವತ್ತು ನಾನು ಇವತ್ತು ಕೂಡ ಹಾಕಬೇಕಂತ ಅಂದ್ಕೊಂಡಿದ್ದೆ. ಕೆಲಸ ಎಲ್ಲ ಮಾಡುವಾಗ ಒಂದು 6:30 ಹಾಗೆ ಆಯಿತು. ಅಷ್ಟೊತ್ತಿಗೆ ಮಳೆಯದು ಒಂದು ಗಾಳಿ ಬಂತು, ತಂಪು ಗಾಳಿ. ಹಾಗಾಗಿ ಮತ್ತು ನಾವು ಸ್ಪ್ರೇ ಮಾಡುವಾಗ ಮಳೆ ಬಂದರೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಟೈಮ್ ಕೂಡ ವೇಸ್ಟು, ಫರ್ಟಿಲೈಸರ್ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದೆ. ನೆನೆಸಿಟ್ಕೊಂಡಿದ್ದೇನೆ ಸಿನಮನ್ ಪೌಡರ್ ಮತ್ತು ಗಾರ್ಲಿಕನ್ನು ನೆನೆಸಿಟ್ಕೊಂಡಿದ್ದೇನೆ. ಮತ್ತು ನಾನು ಅದನ್ನು ಮಾರ್ನಿಂಗ್ ನಾಳೆ ಹೂವೆಲ್ಲ ಕಟ್ಟಾಗಿದ ನಂತರ ಹಾಕ್ತೇನೆ. ಅದನ್ನು ಯಾವುದೇ ಟೈಮಿಗೆ ಹಾಕ್ಬೋದು, ತೊಂದರೆ ಇಲ್ಲ. ಅದೇ ಟೈಮಿಗೆ ಹಾಕಬೇಕು, ಇದೇ ಟೈಮಿಗೆ ಹಾಕಬೇಕಂತ ಇಲ್ಲ. ಯಾವುದೇ ಟೈಮಿಗೂ ಕೂಡ ಹಾಕ್ಬೋದು, ಸ್ಪ್ರೇ ಮಾಡ್ಬೋದು. ಒಳ್ಳೆಯದು, ಗಿಡಗಳಿಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅದರಿಂದ. ಹಾಗಾಗಿ ಹೇಳ್ತಾ ಇದ್ದೇನೆ, ನೀವು ಕೂಡ ಇದನ್ನು ಯೂಸ್ ಮಾಡಿ ನೋಡಿ. ಬೇಕಿದ್ದರೆ ನಾವು ತುಂಬ ಕೀಟಗಳು ಇದ್ದಾಗ 2-3 ಸರಿ ನಾವು ಮೇಲ್ಮೇಲೆ ಮದ್ದನ್ನು ಹಾಕಿದರೆ ಅದು ಸುಟ್ಟು ಹೋಗುತ್ತೆ. ಅದು ಕೆಮಿಕಲ್ ಅಲ್ವಾ, ಬೇಗ ಗಿಡ ಹಾಳಾಗತ್ತೆ. ಈಗ ಗೊತ್ತಾಗೋದಿಲ್ಲ, ಮಳೆಗಾಲದಲ್ಲಿ ಎಲ್ಲ ಗೊತ್ತಾಗ್ತದೆ ನಮಗೆ. ಎಲ್ಲ ಗಿಡ ಕಟ್ಟಾಗಿ ಬೀಳುವಾಗ, ಒಣಗಿ ಬೀಳುವಾಗ ಗೊತ್ತಾಗ್ತದೆ, ಕೆಂಪಾಗುವಾಗ. ಈಗ ಗೊತ್ತಾಗೋದಿಲ್ಲ ಅಷ್ಟು. ಆದರೆ ಈಗ ಗಂಟು ರೋಗ ಥರ ಬರ್ತದೆ ಗಿಡದಲ್ಲಿ ನಾವು ಜಾಸ್ತಿ ಮದ್ದು ಹಾಕಿದಾಗ. ಮತ್ತು ಇನ್ನೊಬ್ಬರು ನನಗೆ ನೀವು ಕಮೆಂಟ್ ಮಾಡಿದ್ದೀರಿ, ಗೊಬ್ಬರ ಹಾಕ್ಬೋದು ತಿಂಗಳಿಗೊಮ್ಮೆ ಅಂತ. ಖಂಡಿತವಾಗಿ ಹಾಕ್ಬೋದು. ಯಾವುದೇ ಪಾಟು, ಗ್ರೋ ಬ್ಯಾಗ್, ನೆಲದಲ್ಲಿ ಯಾವುದೇ ಎಲ್ಲಿ ಇದ್ದರೂ ಕೂಡ 15 ಡೇಸ್ಗೊಮ್ಮೆ ನಾವು ಯಾವುದೇ ಫರ್ಟಿಲೈಸರ್ ಹಾಕ್ಬೋದು, ಅಥವಾ ಮಿಕ್ಸರ್ ಹಾಕ್ಬೋದು, ಅಥವಾ ಗೊಬ್ಬರ ಹಾಕ್ಬೋದು. ಆದರೆ ಆ ಗಿಡಕ್ಕೆ ತಕ್ಕಾಗುವಷ್ಟು ಹಾಕಬೇಕು. ಅಂದರೆ ಗಿಡ ಚಿಕ್ಕದಿದೆ, ತುಂಬ ಗೊಬ್ಬರ ಹಾಕಬಾರ್ದು. ಅದಕ್ಕೆ ಎಷ್ಟು ಬೇಕು, ಒಂದು ವರ್ಷದ ಗಿಡ ಆದರೆ ನಮ್ಮ ಕೈ ಮುಷ್ಟಿಯಲ್ಲಿ, ಈಗ ಹಟ್ಟಿ ಗೊಬ್ಬರ ಆದರೆ ಒಂದು ಮುಷ್ಟಿಯನ್ನು ಹೀಗೆ ಮುಷ್ಟಿ ಕಟ್ಟಿ ಹಾಕಿದರೆ ಸಾಕಾಗ್ಬೋದು ಅನಿಸುತ್ತೆ ನನಗೆ. 1 ವರ್ಷದ ಗಿಡ ಆದರೆ 15 ಡೇಸ್ಗೊಮ್ಮೆ ಹಾಕ್ತಾ ಇರ್ತೀವಲ್ಲ, ಹಾಗಾಗಿ ಹೇಳಿದೆ ನಾನು. ಹಾಗೆ ಹಾಕ್ಬೋದು. ಬಟ್ ನಮ್ಮದು ಮಣ್ಣು ಎಷ್ಟಿದೆ ನೋಡಬೇಕು. ಮಣ್ಣು ಜಾಸ್ತಿ ಇದ್ದರೆ, ಗೊಬ್ಬರ ಜಾಸ್ತಿ ಆದರೆ ಪರವಾಗಿಲ್ಲ. ಮಣ್ಣು ಕಡಿಮೆ ಇದ್ದು ಗೊಬ್ಬರ ಜಾಸ್ತಿ ಆದರೆ ತುಂಬ ಎಫೆಕ್ಟ್ ಆಗ್ತದೆ. ಗೊಬ್ಬರ ಜಾಸ್ತಿ ಆದ್ರೂ ಆಗಲ್ಲ, ಕೆಂಪಾಗೋದು ಇರ್ತದೆ ಕೆಲವೊಮ್ಮೆ ಗೊಬ್ಬರ ಜಾಸ್ತಿ ಆದರೆ, ಹೀಟಾದರೆ. ಹಾಗಾಗಿ ಹೇಳ್ತಾ ಇದ್ದೇನೆ. ನಾನು ಪ್ರತಿ 15 ಡೇಸ್ಗೊಮ್ಮೆ ಹಾಕ್ತೇನೆ ಫರ್ಟಿಲೈಸರನ್ನು. ಬಟ್ ಇವಾಗ ಸ್ವಲ್ಪ ಡಿಲೇ ಆಯಿತು ನನಗೆ. ಅಂದರೆ ಕೆಲಸವೇ ರಾಸಿ ಮಿಡ್ಲಲ್ಲಿ ಸಹ ಒಳ್ಳೆಯದಾಗಿ ನಾನು ಫರ್ಟಿಲೈಸರ್ ಹಾಕಿದೆ. ಬಟ್ ಇವಾಗ ಆಗಲಿಲ್ಲ. ನನ್ನ ಗಿಡ ಒಟ್ಟರಸಿ ಬೆಳೆದಿದ್ದಕ್ಕೆ ತಕ್ಕಾಗಿ ಹೂವು ಕೂಡ ಉಂಟು. ಹೂವಿಲ್ಲ ಅಂತ ನಾನು ಹೇಳಲ್ಲ. ನನ್ನ ಗಿಡ ಹೇಗೆ ಬೆಳೆದಿದೆ ಹಾಗೆ ಕೂಡ ಹೂವು ಸಿಗ್ತಾ ಇದೆ. ಬಟ್ ನನಗೆ ಕಂಟಿನ್ಯೂ ಒಂದೇ ರೀತಿ ಹೂವು ಸಿಗ್ತಿದೆ. ಅಂದರೆ ಒಂದಟ್ಟಿನೇ ಸಿಗ್ತಾ ಇದೆ ಕಂಟಿನ್ಯೂ ಆಗಿ. ಯಾಕಂತ ಹೇಳಿದರೆ, ನಾನು ನಿಮಗೆ ಗೊಬ್ಬರ ನಾನು ಹೇಗೆ ಹಾಕ್ತೇನೆ ಅಂತ ನಿಮಗೆ ಹೇಳಿದೆ. ಅರೌಂಡ್ ನನಗೆ ತುಂಬ ಹೂ ಬರುವಂಥ ಗಿಡ ಇರೋದು 60. ಅದರಲ್ಲಿ ನೆಲದಲ್ಲಿರೋದು ದೊಡ್ಡ ದೊಡ್ಡ ಗಿಡ. ನೆಲದಾಗಿರೋದಕ್ಕೆ ಬೇರೆ ನಾನು ಫರ್ಟಿಲೈಸರ್ ಹಾಕ್ತೇನೆ, ಇದಕ್ಕೆ ಬೇರೆ ಹಾಕ್ತೇನೆ. ಅಂದರೆ ವೀಕ್ಲಿ ಡಿವೈಡ್ ಮಾಡಿ ಹಾಕ್ತೇನೆ. ಹಾಗಾಗಿ ನನಗೆ ತುಂಬ ಹೂ ಸಿಗ್ತಿದೆ. ಆದರೆ ನನ್ನ ಪಾಟಲ್ಲಿರೋ ಗಿಡದಲ್ಲಿ ತುಂಬ ಚೆಂದ ಮೊಗ್ಗೆಗಳು, ತುಂಬ ಚೆಂದ ಹೂಗಳು ಬರ್ತಾ ಇದೆ. ಅದಕ್ಕೆ ಕಾರಣ ಅಂದರೆ ನಾವು ಅದಕ್ಕೆ ಕೇರ್ ಮಾಡುವ ರೀತಿ. ಯಾಕಂತ ಹೇಳಿದರೆ, ನಾನು ನೀರು ಜಾಸ್ತಿ ಮಾಡೋದಿಲ್ಲ, ಗೊಬ್ಬರ ಜಾಸ್ತಿ ಮಾಡೋದಿಲ್ಲ, ಏನು ಜಾಸ್ತಿ ಮಾಡೋದಿಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ತೇನೆ. ಈಗ ಪಾಟಲ್ಲಿ ಹೆಚ್ಚಾಗುವಷ್ಟು ನೀರು ಹಾಕೋದಿಲ್ಲ. ಯಾಕಂತ ಹೇಳಿದರೆ ನನ್ನ ಹತ್ರ ಅಷ್ಟು ನೀರಿಲ್ಲ. ಹಾಗಾಗಿ ನಾನು ಎಷ್ಟು ನೀರು ಬೇಕು ಅಷ್ಟು ಮಾತ್ರ ಹಾಕ್ತೇನೆ. 2 ಟೈಮ್ ಹಾಕ್ತೇನೆ. ಹಾಗೆ ನೆಲದಲ್ಲಿರೋದಕ್ಕಾದರೆ ಒಟ್ಟರಸಿ ನೀರು ಹಾಕ್ತೇನೆ. ಅದಕ್ಕೆ ಬೇರು ಎಲ್ಲೆಲ್ಲ ಹೋಗಿದೆ ಅಲ್ಲೆಲ್ಲ ಹೋಗಬೇಕು ನೀರು. ಹಾಗೆ ಹಾಕ್ತೇನೆ, ಎಳ್ಕೊಳ್ಳುತ್ತೆ. ಆದರೆ ಪಾಟಿಗೆ ಹಾಗೆ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ. ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮು ನಾನು ಸ್ವಲ್ಪ ಹಾಕ್ತೇನೆ. ಇನ್ನೂ ನೀರು ಹಾಕಾಗಿಲ್ಲ ನಂದು. ಈಗ ಹಾಕಬೇಕು ಕತ್ತಲೆಯಲ್ಲಿ ಲೈಟ್ ಹಾಕ್ಕೊಂಡು. ಹಾಗಾಗಿ ನಾನು ಗಿಡಗಳಿಗೆ ತುಂಬ ಕೇರ್ ಕೂಡ ಮಾಡ್ತೇನೆ. ಹಾಗಾಗಿ ನನ್ನ ಗಿಡ ತುಂಬ ಚೆಂದ ಬಂದಿದೆ. ನಿಮ್ಮೆಲ್ಲರ ಗಿಡ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಟೈಮಿಗೆ ಗಿಡ ಒಳ್ಳೆಯದಿರಬೇಕು, ಹೂವು ಸಹ ಸಿಗಬೇಕು. ಈ ಟೈಮಿಗೆ ಸಿಗಲಿಲ್ಲ ಅಂದರೆ ಇನ್ನು ನೆಕ್ಸ್ಟು ರೈನಿ ಸೀಸನಲ್ಲಿ ಹೂ ಇರೋದಿಲ್ಲ ಯಾರಿಗೆ ಸಹ. ಇದು ಹೂವಿದು ಸೀಸನು. ಇವಾಗ ನಮಗೆ ಲಾಭ ಮಾಡಿಕೊಳ್ಬೇಕು ಮಲ್ಲಿಗೆ ನೆಟ್ಟವರಿಗೆ. ಪ್ರತಿಯೊಬ್ಬರಿಗೂ ಆಸೆ ಇರೋದು ನಾವು ದುಡಿಬೇಕಂತಲೇ ಮಾಡಿರ್ತಾರೆ.
ಹಾಗಾಗಿ. ಬಟ್ ನಿಮ್ಮ ಗಿಡಗಳು ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಗಿಡ ಅಂತೂ ತುಂಬ ಚೆಂದ ಇದೆ. ಲಾಸ್ಟ್ ಟೈಮಿಗೂ ಕಂಪೇರ್ ಮಾಡಿದರೆ ಈ ಸರಿ ತುಂಬ ಚೆನ್ನಾಗಿ ಬಂದಿದೆ ಗಿಡ. ಹಾಗಾಗಿ ನನ್ನ ಗಿಡ ಎಲ್ಲ ಗಿಡಗಳನ್ನು ನಾನು ನಿಮಗೆ ತೋರಿಸಿದೆ. ನನ್ನ 60 ಗಿಡದಲ್ಲಿ ಏನು ಹೂ ಬರ್ತಾಯಿದೆ ಎಲ್ಲ ಗಿಡವನ್ನು ನಾನು ತೋರಿಸಿದ್ದೇನೆ ನಿಮಗೆ. ತುಂಬ ಚೆಂದ ಮೊಗ್ಗೆಗಿದೆ, ತುಂಬ ಹೆಲ್ದಿಯಾಗಿದೆ ಗಿಡ. ಚೆಂದ ಮೊಗ್ಗೆಗಿಂತಲೂ ಹೆಲ್ದಿಯಾಗಿದೆ. ಒಂದು 3-4 ಗಿಡ ಮಾತ್ರ ಕೆಂಪಾಗಿದೆ, ಅದು ಬಿಟ್ಟರೆ ಎಲ್ಲ ಗಿಡ ಒಳ್ಳೆಯದಾಗಿದೆ. ಹಾಗಾಗಿ ಹೇಳ್ತಿದ್ದೇನೆ. ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಷಯಗಳಿಗಾಗಿ ಏನಾದರೂ ನಿಮಗೆ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.